ಇನ್ನು ಡಿಸಿಎಂ ಡಿಕೆ ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತು ದೊಡ್ಡ ಹೈಡ್ರಾಮಾ ನಡೆದಿದ್ದು ನೀವು ನೋಡಿದ್ರಿ. ಡಿಕೆ ಮುನಿರತ್ನ ಮಧ್ಯೆ ಏನೇನಾಯಿತು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರಿ. ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡದಂತ ಈ ಕರಿ ಟೋಪಿ ಮಾತಿದೆಯಲ್ಲ, ಜೆಪಿ ಪಾರ್ಕ್ನಲ್ಲಿ ನಡೆದಂತ ಈ ಹೈಡ್ರಾಮಾ ಕೇಸರಿ ಪಡಿಯನ್ನ ಕೆರಳುವಂತೆ ಮಾಡಿದೆ. ಶಾಸಕ ಮುನಿರತ್ನ ಬೆನ್ನಿಗೆ ಬಿಜೆಪಿ ನಾಯಕರು ಈಗ ನಿಂತಿದ್ದಾರೆ. ಏನೇನಾಯಿತು ಇದರ ಬಗ್ಗೆ ಏನೇನು ಹೇಳಿಕೆ ಕೊಟ್ಟರು ಬನ್ನಿ ರಿಪೋರ್ಟ್ ನೋಡೋಣ. ಕರಿಟೋಪಿ ಎಂಎಲ್ಎ ಹೊಸ ಕರಿಟೋಪಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕರಿಟೋಪಿ ಗಲಾಟೆ. ಕರಿಟೋಪಿ ಎಂಎಲ್ಎ ಹೊಸ ಕರಿಟೋಪಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ರೌಡಿಸಂ ನಡೆಯಲ್ಲ, ಮುನಿರತ್ನ ಪರ ಬಿಜೆಪಿ ಬ್ಯಾಟಿಂಗ್. ಕರಿಟೋಪಿ ಎಂಎಲ್ಎ ಹೊಸ ಕರಿಟೋಪಿ. 100% ರೌಡಿಸಂ. ಸಾಬು ಕರೀಲಿ ಹಾಕೊಂಡ್ ಬಂದಿರ್ತಾರಲ್ಲ, ಇವರು ಹಾಕೊಂಡಿರ್ತಾರಲ್ಲ, ಕರೀಲಿ. ನನಗೆ ಹನಿ ಟ್ರ್ಯಾಪ್ ಮಾಡೋಕೆ ಆಗಿಲ್ಲ ಎಂದ ಮುನಿರತ್ನ. ನನಗೆ ಹನಿ ಟ್ರ್ಯಾಪ್ ಮಾಡೋಕ್ಕಾಗಿಲ್ಲ, ನನ್ನ ಸಿಡಿ ಬಿಡಬೇಡಿ ಅಂತ ನಾನೇನು ಕೋರ್ಟ್ಗೆ ಹೋಗಿಲ್ಲ. ಕರಿಟೋಪಿ ಎಂಎಲ್ಎ ಹೊಸ ಕರಿಟೋಪಿ. ಡಿಸಿಎಂ ಡಿಕೆ ಮುನಿರತ್ನ ಮಧ್ಯೆ ಸೇಡಿನ ಯುದ್ಧ ಕರಿಟೋಪಿ ಕದನಕ್ಕೂ ಕಾರಣವಾಗಿದೆ. ಡಿಕೆ ಸಂವಾದ ಕಾರ್ಯಕ್ರಮದಲ್ಲಿ ಮುನಿರತ್ನಗೆ ಕರಿಟೋಪಿ ಎಂಎಲ್ಎ ಅಂತ ಡಿಕೆ ಅಂದಿರೋದು ಜಟಾಪಟಿಗೂ ಕಾರಣವಾಗಿದೆ. ಇದೇನಾ ಸಂಸ್ಕೃತಿ ಅಂತ ಮುನಿರತ್ನ ಆಕ್ರೋಶಗೊಂಡಿದ್ದಾರೆ. ಕರಿಟೋಪಿ ಎಂಎಲ್ಎ ಹೊಸ ಕರಿಟೋಪಿ. ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಆಮೇಲೆ ಮಾತಾಡೋಣ. ಟೋಪಿ ಕಿತ್ಕೊಂಡ್ರು ನಮ್ಮ RSS ಕ್ಯಾಂಪ್ ನೋಡಿ. ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲಾಯ್ತು. ನಾನು ಇವತ್ತು RSS ಪರೇಡ್ಗೆ ಬರ್ತಾ ಇದ್ದೀನಿ. ಇವತ್ತು ನನಗೆ ಅವಮಾನ ಮಾಡಿ ನನ್ನ ಟೋಪಿನ ಕಿತ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ನಾನು RSS ಕಾರ್ಯಕ್ರಮಕ್ಕೆ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡಿಯೋದೇನ್ರಿ ಇದೆ? ಅಲ್ಲೇ ಮಾಡೋದೇನ್ರಿ ಇದೆ? ನನಗೆ ಆಹ್ವಾನ ಕೊಟ್ಟಿಲ್ಲ. RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ. ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ. ನಾನು ನೀವು ನನ್ನನ್ನು ಟೋಪಿ ಬಾಯಿಲಿ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ಮುಸ್ಲಿಮರನ್ನು ಹಾಗೆ ಕರೆಯಲಿ ನೋಡೋಣ ಎಂದು ಜೋಶಿ ಸವಾಲ್. ಕರಿಟೋಪಿ ಅಂತ ಕರೆದಿದ್ದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಮರನ್ನು ಹಾಗೆ ಕರೆಯಲಿ ನೋಡೋಣ ಅಂತ ಜೋಶಿ ಸವಾಲ್ ಹಾಕಿದ್ದಾರೆ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ, ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರ ಒಬ್ಬ ಸಾಬು ಕರೀಲಿ ಹಾಕೊಂಡ್ ಬಂದಿರ್ತಾರಲ್ಲ, ಇವರು ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದ್ರೆ ಹಿಂದೂಗಳು ಏನಾದರೂ ಮಾಡಿದ್ರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದ್ರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಹಂಗೆ ಮಾಡ್ತಾರ ಅವ್ರು. ಈ ಟೋಪಿನೇ, ಈ ಡ್ರೆಸ್ಸೇ ಇವತ್ತು ಭಾರತದ ರಕ್ಷಣೆ. ಜನಕ್ಕೆ ನಂಬಿಕೆ ಇರೋದು, ಅದಕ್ಕೆ ಜನ ಮೋದಿಯನ್ನ ಗೆಲ್ಸಿದ್ದಾರೆ. ಅದಕ್ಕೆ ರಾಷ್ಟ್ರದಲ್ಲಿ ಮೋದಿ ಸತತವಾಗಿ 3ನೇ ಬಾರಿ ಗೆದ್ದಿದ್ದಾರೆ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ ಅಪೋಸಿಷನ್ ಆಗೋಕ್ಕೂ ಯೋಗ್ಯತೆ ಇರಲಿಲ್ಲ. ಕಳೆದ ಬಾರಿ ಪಾರ್ಲಿಮೆಂಟಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಅಪೋಸಿಷನ್ ಲೀಡರ್ ಆಗಕ್ಕೆ ಯೋಗ್ಯತೆ ಇರಲಿಲ್ಲ. ಏನೋ ಈ ಸರಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಅದು ಇರಲ್ಲ ನಿಮ್ಗೆ, ಗ್ಯಾರಂಟಿ ಬರ್ದ್ ಮಾಡ್ಕೊಳ್ಳಿ ನಿಮ್ಗೆ. ಜೆಪಿ ಪಾರ್ಕ್ ನ ಘಟನೆಯನ್ನ ಖಂಡಿಸಿದ ವಿಪಕ್ಷ ನಾಯಕ ಅಶೋಕ್, ನಾವು ಮುನಿರತ್ನ ಪರ ಇದ್ದೀವಿ, ರೌಡಿಸಂ ನಡೆಯಲ್ಲ ಎಂದಿದ್ದಾರೆ. 100% ರೌಡಿಸಂ. ಕಾಂಗ್ರೆಸ್ ಅವರು ನೋಡಿದ್ರು, ಜನ ತಿರುಗಿ ಬಿದ್ದು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಗೆಲ್ಲಲ್ಲ ಅಂತ ಗೊತ್ತಾಯ್ತು. ರೌಡಿಸಂ ಮಾಡಾದ್ರೂ ನಾವು ಜನಗಳನ್ನ ಕಂಟ್ರೋಲ್ ಮಾಡೋಣ ಅಂತ ಹೊರಟಿದ್ದಾರೆ. ಈ ಹಲ್ಲೆ ಖಂಡನೀಯ. ಈ ಮುನಿರತ್ನ ಮೇಲೆ ಮಾಡಿರೋ ಅಂತ ಹಲ್ಲೆಯನ್ನ ಖಂಡಿಸ್ತೀನಿ ನೋಡಿ. ಅವ್ರಿಗೆ ನಮ್ಮ ಪೂರ್ತಿ ಬೆಂಬಲವನ್ನ ಕೊಟ್ಟಿದ್ದೀರಿ. ಒಬ್ಬ ಶಾಸಕನಿಗೆ ಅಗೌರವ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕನಾಗಿ ಅವರು ಮಾಡಿರುವಂತ ಧರಣಿಗೆ ನನ್ನ ಬೆಂಬಲ ಇದೆ. ಇದೊಂದು ಪಾಳೆಗಾರಿಕೆ ಸಂಸ್ಕೃತಿ ಎಂದು ಬಿಜೆಪಿ ಸಿಡಿಗುಂಡು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಅಧಿಕಾರ ಶಾಶ್ವತವಾಗಿರ್ತದೆ ಅನ್ನೋ ಭಾವನೆಯಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಈ ನಡೆಗೆ ಮಾನ್ಯತೆ ಅಲ್ಲ, ಇದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಈ ರೀತಿ ಒಂದು ಗುಂಡಾಗಿರಿಯನ್ನು ಮಾಡುವಂಥ ಪ್ರವೃತ್ತಿ ನಾವು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ. ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಯಾಕೆ ಸೊಕ್ಕು ಭಾಳ ಬಂದದಂತ ಜನ ಸೊಕ್ಕು ಇಳಿಸ್ತಾರೆ. ಯಾಕೆ ಸೊಕ್ಕು ಭಾಳ ಬಂದದಂತ ಜನ ಸೊಕ್ಕು ಇಳಿಸ್ತಾರೆ. ಆದ್ರೆ ಡಿಕೆ ಮಾತನ್ನ ಸಮರ್ಥಿಸಿಕೊಂಡಿರುವ ಯತೀಂದ್ರ ಸಲುಗೆಯಿಂದ ಕರೆದಿರಬಹುದು ಎಂದಿದ್ದಾರೆ.
ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವರು ಆತ್ಮೀಯವಾಗಿ ಒಬ್ರನ್ನೊಬ್ರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ನನ್ನ ಹನಿ ಟ್ರ್ಯಾಪ್ ಮಾಡೋಕೆ ಆಗಿಲ್ಲ ಎಂದ ಮುನಿರತ್ನ. ಇದಷ್ಟಕ್ಕೆ ಸುಮ್ಮನಾಗದ ಶಾಸಕ ಮುನಿರತ್ನ ರಮೇಶ್ ಜಾರಕಿಹೊಳಿಗೆ ಹನಿ ಟ್ರ್ಯಾಪ್, ಕೇನ್ ರಾಜಣ್ಣಗೂ ಹನಿ ಟ್ರ್ಯಾಪ್ ಮಾಡಿದ್ರು. ಆದ್ರೆ ನನಗೆ ಹನಿ ಟ್ರ್ಯಾಪ್ ಮಾಡೋಕೆ ಆಗಿಲ್ಲ ಎಂದು ಡಿಕೆ ವಿರುದ್ಧ ಗುಡುಗಿದ್ರು. ಒಬ್ಬ MLA ಮೊಟ್ಟೆ ಓಡಿಸೋದು, MLA ಹಲ್ಲೆ ಮಾಡಿಸೋದು, MLA ಮೇಲೆ ರೇಪ್ ಕೇಸ್ ಹಾಕ್ಸೋದು, MLA ಜೈಲಿಗೆ ಕಳಿಸೋದು, ಒಬ್ರಿಗ ಇಬ್ಬರಿಗ ಮಾಡ್ತಾ ಇರೋದು. ಎಷ್ಟು ಜನಕ್ಕೆ ಅನ್ಯಾಯ ಮಾಡ್ತಾ ಇರೋದು. ಜಾರಕಿಹೊಳಿ ನೀವು ಮಾಡಿಸಿಲ್ಲ, ಜಾರಕಿಹೊಳಿಗೆ ಹನಿ ಟ್ರ್ಯಾಪ್ ಮಾಡಿಲ್ಲ, ರಾಜಣ್ಣನ ಹನಿ ಟ್ರ್ಯಾಪ್ ಮಾಡಿಲ್ಲ, ರೇವಣ್ಣನ ಮಾಡಿಲ್ಲ, ನನಗೆ ಮಾಡಿಲ್ಲ. ನನಗೆ ಹನಿ ಟ್ರ್ಯಾಪ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಎಲ್ಲ ಪ್ರಯತ್ನಗಳಾಗೋಗ್ಬಿಟ್ಟು ಹನಿ ಟ್ರ್ಯಾಪ್ ಮಾಡೋಕ್ಕಾಗಿದೆ. ನಾನು ಕೋರ್ಟ್ಗೆ ಹೋಗಿಲ್ಲ, ನನ್ನ CD ಬಿಡಬೇಡಿ ಅಂತ ನಾನೇನು ಕೋರ್ಟ್ಗೆ ಹೋಗಿಲ್ಲ. ಪಾಪ ಕೋರ್ಟ್ಗೆ ಹೋಗಿರೋ ಎದುರ್ಕೊಂಡು ಇವಾಗ ಜೊತೆಯಲ್ಲವ್ರೆ, ನಾನು ಹೋಗಿಲ್ಲ. ಡಿಕೆ ಮುನಿರತ್ನ ಮಧ್ಯೆ ಸೇಡಿನ ಯುದ್ಧ ಮುಂದೆ ಅದ್ಯಾವ ಸ್ವರೂಪಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.